ಹಾಯ್ ನಮಸ್ತೆ, ನಾನು ವೀಣಾ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಅದು ಬೆಲ್ ಬಟನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆಯೇ ನಂದು ಹಳೆ ವಿಡಿಯೋಗಳನ್ನ ನೋಡಿಲ್ಲ ಅಂದರೆ ಹೋಗಿ ಒಂದ್ಸಲ ನೋಡ್ಕೊಂಡು ಬನ್ನಿ. ನಂದು ಟೆರೆಸ್ ಗಾರ್ಡನ್ ಅಂತ 2 ವಿಡಿಯೋಗಳಿದೆ. ಅದರಲ್ಲಿ ಏನೇನು ನಾನು ಗಿಡಗಳು ತಂದೆ ನರ್ಸರಿಯಿಂದ ಮತ್ತು ಹಾಕಿದ್ದೀನಿ, ಯಾವುದ್ಯಾವುದು ಗಿಡಗಳು ಹಾಕಿದ್ದೀನಿ ಅಂತ ಎಲ್ಲ ಇದೆ. ಅದೇ ಏನು ಲಾಸ್ಟು ವಿಡಿಯೋಗಳು ನೋಡಿದ್ದೀರಾ ಟೆರೆಸ್ ಗಾರ್ಡನ್ದು, ಅದು ನೆಕ್ಸ್ಟ್ ಇನ್ನೇನೇನು ತಂದು ಹಾಕ್ತೆ ನಾನು ಅನ್ನೋದನ್ನು ಇವಾಗ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಿರ್ಬೋದು, ಈ ಥರ ಹ್ಯಾಂಗ್ ಮಾಡೋ ಅಂತ ಸ್ವಲ್ಪ ಪಾಟ್ಗಳನ್ನ ತರಿಸಿದ್ದೆ ಆನ್ಲೈನಿಂದ. ಅದನ್ನು ಸ್ವಲ್ಪ ಗಿಡಗಳು ಹಾಕಿರಲಿಲ್ಲ. ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿದಾಗೆ ಸ್ವಲ್ಪ ಬೇರೆದು ಮಾತ್ರ ಹಾಕಿರೋದನ್ನ ನೋಡಿದ್ರಿ, ಇದನ್ನು ನೋಡಿರಲಿಲ್ಲ. ಅಲ್ಲೇನು ರೆಡ್ ಕಲರ್ದು ಪಾಟ್ಗಳು ಕಾಣಿಸ್ತಾ ಇದೆ, ಅದರಲ್ಲೂ ಕೂಡ ಗಿಡಗಳು ಹಾಕಿದ್ದೆ. ಇದಿನ್ನೂ ಬಂದಿರಲಿಲ್ಲ, ಹಾಗಾಗಿ ಇದಕ್ಕಿನ್ನ ಏನು ಹಾಕಿರಲಿಲ್ಲ. ನೆಕ್ಸ್ಟ್ ಬಂದಮೇಲೆ ಇದಕ್ಕೂ ಕೂಡ ಎಲ್ಲ ಮಣ್ಣು ಎಲ್ಲ ಹಾಕಿ ಸೆಟ್ ಮಾಡಿಡ್ತಾ ಇದ್ದೆ. ಹಾಗೆಯೇ ಇದಲ್ದೇ ಇನ್ನೇನು ಚಿಕ್ಕ ಪುಟ್ಟದ್ದು ಆ ಥರದ್ದಿದೆ, ಅದೇ ಥರದ್ದು ಗ್ರೀನ್ ಕಲರಲ್ಲಿ ಜಸ್ಟ್ ಹಿಂಗೆ ಹ್ಯಾಂಗ್ ಮಾಡೋದು, ಹಾಗೆ ಗ್ರಿಲ್ಸಿಗೆ ಎಲ್ಲಾದರೂ ಹಾಕೋದು, ಅದಕ್ಕೂ ಕೂಡ ಗಿಡಗಳನ್ನ ಹಾಕ್ತಾಯಿದ್ದೆ. ಎಲ್ಲ ಅದಕ್ಕೆ ಮಾತ್ರ ಹಾಕಿರಲಿಲ್ಲ, ಚಿಕ್ಕ ಕೆಳಗಡೆ ಇಟ್ಟಿದ್ದೀನಲ್ಲ ಆ ಪಾಟ್ಗಳಿಗೆ ಮಾತ್ರ ಗಿಡಗಳು ಹಾಕಿದ್ದೆ. ಇದಕ್ಕೇನು ಗಿಡಗಳು ಹಾಕಿರಲಿಲ್ಲ. ಇದು ಬಂದಾಗ ಒಟ್ಟಿಗೆ ಇದಕ್ಕೆ ಎಲ್ಲ ನೋಡಿ ಹಾಕೋಣ ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಆನ್ಲೈನಲ್ಲೇ ಕೂಡ ಕೆಲವುದು ತರಕಾರಿದು ಮತ್ತು ಫ್ಲವರ್ದು ಎಲ್ಲ ಸೀಡ್ಸ್ಗಳು ತರಿಸಿದ್ದೆ. ನೀವೇನು ನೋಡ್ತಾ ಇದ್ದೀರಾ ಅದು ತರಕಾರಿದು, ಯಾವ್ಯಾವ ತರಕಾರಿದು ಸೀಡ್ಸ್ಗಳ್ದು ಅಂತ ನೋಡಿ ಹಾಕ್ತಾಯಿದ್ದೆ ನಾನು. ಅದು ತುಂಬ ಸೀಡ್ಸ್ಗಳಿತ್ತು. ಎಷ್ಟಿತ್ತು ಅಂದರೆ ಒಂದು 145 ಏನೋ ಬಂದಿತ್ತು ಟೋಟಲ್ಲು. ಅದು ಎಲ್ಲ ಈ ಚಿಕ್ಕದಾಗ ಹಾಕಿದ್ರೆ ಬರುತ್ತೋ ಇಲ್ವೋ ನೋಡೋಣ, ಬಂದರೆ ಬೇಕಾದರೆ ಬೇರೆದಕ್ಕೆ ದೊಡ್ಡ ಪಾಟಿಗೆ ತೆಗೆದು ಹಾಕಿದ್ರಾಗುತ್ತೆ ಅಂತ ಒಂದು ಸಲ ನೋಡೋಣ, ಬರಲಿ ಫಸ್ಟು ಅದು ಮೊಳಕೆ ಬರಲಿ ಅಂತ ಹೇಳ್ಬಿಟ್ಟು ಯಾವುದ್ಯಾವುದು ಅಂತ ನೋಡಿ ಹಾಕ್ತಾಯಿದ್ದೆ. ತುಂಬ ಅಂದರೆ ಎಷ್ಟೊಂದಿತ್ತು ಅಂತ ಅಂದರೆ ಅದ್ರ ಮೇಲೆ ಬರ್ದಿತ್ತು. ನನಗೇನು ಅಷ್ಟು ಕನ್ಫ್ಯೂಸ್ ಆಗ್ತಿರಲಿಲ್ಲ, ಬಟ್ ಹಾಕಾದ್ಮೇಲೆ ನನಗೆ ಕನ್ಫ್ಯೂಸ್ ಆಗ್ತಿತ್ತು. ಕರೆಕ್ಟಾಗಿ ಫಸ್ಟೇ ನೋಡ್ಕೊಂಡೇ ನಾನೆಲ್ಲ ಏನೇನು ಯಾವುದ್ಯಾವ್ದು ಸೀಡ್ಸು ಅಂತ ನೋಡಿಕೊಂಡೇ ಹಾಕ್ತೆ. ನನಗೆ ಎಷ್ಟು ಹಾಕಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಒಂದು ಹಾಕಿದ್ರೆ ಬರುತ್ತಾ ಅಥವಾ ಬರೋದೇ ಇಲ್ವಾ ಅಂತ ಹೇಳಿ ನಾನು ಒಂದೊಂದಕ್ಕೊಂದೊಂದು ಪ್ಯಾಕೆಟೇ ಹಾಕ್ತೆ. ನೋಡೋಣ, ಬಂದರೆ ಅಕಸ್ಮಾತ್ ಹೋದರೆ 1-2 ಆದ್ರೂ ಬರಲಿ, ಆಮೇಲೆ ಬೇಕಾದ್ರೆ ತೆಗೆದು ಬೇರೆ ಪಾಟಿಗೆ ಹಾಕಿದ್ರಾಗುತ್ತೆ ಅಂತ ಒಂದೊಂದು ಪ್ಯಾಕೆಟ್ನ ಒಂದೊಂದು ಪಾಟಿಗೇ ಹಾಕಿಟ್ಟೆ. ಆ್ಯಕ್ಚುಲಿ ಸುಮಾರಿತ್ತು. ಎಷ್ಟಿತ್ತು ಅಂತ ಅಂದರೆ ಲೆಕ್ಕನೇ ಇಲ್ಲ, ಎಷ್ಟೊಂದಿತ್ತು ಅಂತ ಅಂದರೆ. ನೋಡ್ತಾ ಇದ್ದೀರಾ, ಆ ಕಡೆ ಸ್ವಲ್ಪ ನರ್ಸರಿಯಿಂದ ತಂದು ಗಿಡಗಳನ್ನೆಲ್ಲ ಹಾಕಿದ್ದೆ ಆಲ್ರೆಡಿ, ಹಂಗಾಗಿ ಇಷ್ಟು ಮಾತ್ರ ಖಾಲಿ ಇತ್ತು. ಇದಕ್ಕೆ ಎಷ್ಟು ಒಂದು 6-7 ಅನಿಸುತ್ತೆ, ಸಾರಿ 6 ಟೋಟಲ್ 12 ಇತ್ತು. 12ಅಲ್ಲಿ ಎಷ್ಟಾಗುತ್ತೆ ಅಂತ ನೋಡಿಕೊಂಡು ಎಲ್ಲದನ್ನು ಹಾಕಿದ್ದೀನಿ ಸುಮಾರು. ಇನ್ನೂ ಆ್ಯಕ್ಚುಲಿ ಸೀಡ್ಸ್ ಇಷ್ಟು ಹಾಕಿದ್ದಲ್ದೇ ಇನ್ನೂ ಸೀಡ್ಸ್ಗಳು ತುಂಬ ಉಳಿದಿದೆ. ಇನ್ನೂ ಸ್ವಲ್ಪ ಪಾಟ್ಗಳನ್ನ ಬುಕ್ ಮಾಡಿದ್ದೆ ಮತ್ತು ಹೊರಗಡೆನೂ ಕೊಡ್ತಾರದು ಅಂತ ಪ್ಲ್ಯಾನ್ ಇತ್ತು. ಹಂಗಾಗಿ ಇದಕ್ಕೆ ಎಷ್ಟಾಗುತ್ತೆ ಅಂತ ನೋಡ್ಕೊಂಡು ಅಷ್ಟು ಮಾತ್ರ ಹಾಕಿ ಎಲ್ಲದನ್ನು ಸರಿ ಮಾಡಿ ಸೆಟ್ ಮಾಡಿ ಇಡೋಣ ಅಂತ ಹಾಕ್ತಾಯಿದ್ದೀನಿ. ಬಟ್ ಒಂದೆರಡು ಪಾಟಿಗೆ ಏನು ಮಾಡಿಬಿಟ್ಟಿದ್ದೀನಿ ಅಂದರೆ ಹಾಕಿಲ್ಲ ಅಂದ್ಕೊಂಡು 2 ಪ್ಯಾಕೆಟ್ ಹಾಕ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ಅದು 1-2 ದಿನ ಆದಮೇಲೆ ಮೊಳಕೆ ಬಂದಮೇಲೆ ಗೊತ್ತಾಯಿತು ನನಗೆ. 1-2 ದಿನಕ್ಕೆಲ್ಲ ಮೊಳಕೆ ಬರಲಿಲ್ಲ, ಹೆಚ್ಚು ಕಮ್ಮಿ ಒಂದು 6-7 ಡೇಸೇ ಆಯಿತು. ಆ್ಯಕ್ಚುಲಿ ಒಂದು 6-7 ಡೇಸ್ ಆದಮೇಲೆ ಮೊಳಕೆ ಬರೋದು ಇದು. ನಾನು ಅದನ್ನೆಲ್ಲ ಹಾಕ್ತೆ. ನಾನು ಸ್ವಲ್ಪ ಮಾಮೂಲಿ ನರ್ಸರಿಯಿಂದನೂ ಸ್ವಲ್ಪ ಮಣ್ಣನ್ನ ತರಿಸಿದ್ದೆ, ಒಂದು ಚೀಲ. ಅದು ಆ್ಯಕ್ಚುಲಿ ಅಲ್ಲಿರೋ ಪಾಟ್ಗಳಿಗೆಲ್ಲ ಆಗಿ ಸಾಕಾಗಲಿಲ್ಲ. ಹಂಗಾಗಿ ಸ್ವಲ್ಪ ಈ ವುಡ್ಡಂದು ಪೌಡ್ರ್ ಬರುತ್ತೆ ಅಲ್ಲ, ಆ ಥರದ್ದು ಕೂಡ ಪೌಡ್ರೂ ಒಂದು ಪ್ಯಾಕೆಟ್ ತರಿಸಿದ್ದೆ. ಎಷ್ಟು ಒಂದು 110 ಅಥವಾ 200 ಸಮಥಿಂಗ್ ಒಳಗಡೆ, ಒಂದು 110 ರೂಪಾಯೋ 150 ಎಷ್ಟೋ ಗೊತ್ತಿಲ್ಲ, ನಂಗೆ ಮರ್ತುಬಿಟ್ಟಿದ್ದೀನಿ, ಸಾರಿ. ಅಷ್ಟರದ್ದು ಒಂದು kg ತರಿಸಿದ್ದೆ. ಅದು ಬೇರೆ ಪಾಟಿಗೆ ಹಾಕಿ ಸ್ವಲ್ಪ ಈಗ ಹಾಕ್ತಾಯಿದ್ದೀನಲ್ಲ ಈ ಥರದ್ದು ಪಾಟಿಗೆ ಹಾಕಿ ಇನ್ನು ಸ್ವಲ್ಪ ಮಿಕ್ಕಿತ್ತು, ಅದನ್ನ ಇದಕ್ಕೆ ಹಾಕೋಣ ಅಂತ ಅಲ್ಲೇ ಬೌಲಲ್ಲೇ ಬಿಟ್ಟಿದ್ದೆ. ಮಣ್ಣು ಇದಕ್ಕೊಂದು 2ಕ್ಕಾಗಿತ್ತು ಅಷ್ಟೇ. ಮಣ್ಣಂತೂ ತುಂಬ ಚೆನ್ನಾಗಿತ್ತು. ನನ್ನ ನರ್ಸರಿಯಿಂದನೇ, ಆ್ಯಕ್ಚುಲಿ ನನ್ನ ನರ್ಸರಿಲಿ ಗಿಡ ತೊಗೊಂಡನಲ್ಲ ಅವತ್ತು ಅವರಿಗೆ ಅಲ್ಲೇ ಅಮೌಂಟ್ ಕೊಟ್ಬಿಟ್ಟು ನಾನು ಹೇಳ್ಬಿಟ್ಟು ಬಂದಿದ್ದೆ. ಅವತ್ತೇ ಕೊಡಿ ಅಂದೆ. ಚೀಲ ಬೇಕು, ಚೀಲ ತೊಗೊಬನ್ನಿ ಅಂದರು. ನಮ್ಮ ಮನೆಯಿಂದ ಸ್ವಲ್ಪ ದೂರನೇ, ಹಂಗಾಗಿ ಚೀಲ ತೊಗೊಂಡು ನೆಕ್ಸ್ಟ್ ಡೇ ತೊಗೊಬರೋಣ ಅಂತ ಅಂದ್ಕೊಂಡು ಸುಮ್ಮನೆ ಬಂದೆ. ಆದರೂ ಒಂದು 2 ಡೇಸ್ ಆದಮೇಲೆ ನನ್ನ ಹಸ್ಬೆಂಡ್ ಹೋಗಿ ತೊಗೊಬಂದರು. ಒಂದು ಚೀಲ ಫುಲ್ ಕೊಟ್ಟಿದ್ದರು. ಮಣ್ಣಂತೂ ಬೆಣ್ಣೆ ಥರ ಇತ್ತು, ಎಷ್ಟು ಚೆನ್ನಾಗಿತ್ತು ಮಣ್ಣು ಅಂತ ಅಂದರೆ. ಅದು ಆ್ಯಕ್ಚುಲಿ ಎಲ್ಲದಕ್ಕೂ ಆಯಿತು. ಇನ್ನು ಮಿಕ್ಕಿದ್ದೇನು ಹೊಸ್ದಾಗಿ ತರಿಸಿದ್ದೆ, ಆ ಪಾಟ್ಗಳಿಗೆ ಆಗಿರಲಿಲ್ಲ. ಹಂಗಾಗಿ ಐಡಿಯಾ ಮಾಡಿಕೊಂಡು ನಾನು ಸ್ವಲ್ಪ ಅದು ವುಡ್ಡಂದು ಪೌಡ್ರ್ ಬರುತ್ತಲ್ಲ ಅದನ್ನು ಕೂಡ ಆರ್ಡ್ರ್ ಮಾಡಿದ್ದೆ, ಅದು ಬಂತು. ಆ್ಯಕ್ಚುಲಿ ನಾನು ಇಲ್ಲೆಲ್ಲ ಇದನ್ನು ಸೆಟ್ ಮಾಡ್ತಾಯಿದ್ದೆ ಅಲ್ವಾ ಲಾಸ್ಟ್ ವೀಡಿಯೋದಲ್ಲಿ, ಆವಾಗಲೇ ಬಂತು. ಬಟ್ ನಂಗೆ ಟೈಮ್ ಆಗಿತ್ತು, ಬೇರೆ ಏನೋ ಕೆಲಸಕ್ಕೆ ಹೋಗೋಕ್ಕಿತ್ತು. ಹಂಗಾಗಿ ನಾನು ಅವತ್ತದೇನು ಮಾಡಲಿಲ್ಲ, ಸ್ವಲ್ಪ ಹಾಕ್ಬಿಟ್ಟು ಇಟ್ಬಿಟ್ಟು ನಾನು ಹೊಟ್ಟೋದೆ. ಅದು ಆದಮೇಲೆ ನೆಕ್ಸ್ಟ್ ಬಂದು ನಾನು
ಆ ಸೀಡ್ಸ್ಗಳು ಏನು ಮಿಕ್ಕಿತ್ತು ಆ ಸೀಡ್ಸ್ನೆಲ್ಲ ಹಾಕಿ ಅದಕ್ಕೆಲ್ಲ ರೆಡಿ ಮಾಡಿ ನಾನು ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವು. ನನಗೆ ಎಷ್ಟು ಒಂದು 2 ಸೀಡ್ಸ್ ಹಾಕೋಣ ಅಂತ ಯೋಚನೆ ಇತ್ತು. ಬಟ್ ಬರುತ್ತೋ ಇಲ್ವೋ ಅಂತ ನನಗೆ ಐಡಿಯಾ ಇರಲಿಲ್ಲ. ನೋಡೋಣ ಬಂದ ಮೇಲೆ ಬೇಕಾದರೆ ತೆಗೆದು ಗಿಡಗಳನ್ನ ಬೇರೆ ದೊಡ್ಡ ದೊಡ್ಡ ಪಾಟಿಗೆ ಹಾಕಿದ್ರಾತು ಅಂತ ಎಲ್ಲ ಒಂದೊಂದು ಪ್ಯಾಕ್ ಏನೇನಿತ್ತು ಅದನ್ನೆಲ್ಲ ಒಂದೊಂದು ಪ್ಯಾಕೆಟ್ ಒಂದೊಂದು ಪಾಟಿಗೆ ಸುರಿತಾ ಹಾಕ್ತಾಯಿದ್ದೆ. ನನಗೆ ಬರುತ್ತೆ ಇಲ್ವ ಅಂತ ಡೌಟ್ ಇತ್ತು. ಹಂಗಾಗಿ ಬರುತ್ತೆ ಅಂತ ಕನ್ಫರ್ಮ್ ಇದ್ದಿದ್ರೆ 1, 2, 3 ಸೀಡ್ಸ್ ಹಾಕಿ ಬರುತ್ತೆ ಅಂತ ಅನ್ಕೋತಿದ್ದೆ. ಬಟ್ ಬರುತ್ತೋ ಇಲ್ವೋ ಅಂತ ಕನ್ಫ್ಯೂಸಿಗೆ ನಾನು ಎಲ್ಲ ಹಾಕ್ಬಿಟ್ಟೆ. ಒಂದೊಂದು ಪ್ಯಾಕೆಟ್ನೇ ಒಂದೊಂದಕ್ಕೆ ಹಾಕಿಟ್ಟೆ. ಎಲ್ಲ ಆ್ಯಕ್ಚುಲಿ ಇದೆಲ್ಲ ಹಾಕಾಯಿತು. ಅಲ್ಲೇ ಪಕ್ಕದಲ್ಲೇ ನಲ್ಲಿ ಇತ್ತು. ನನಗೆ ಎಲ್ಲ ನೀರು ತಂದು ತುಂಬ ನೀರು ಫಸ್ಟೇ ಅದು ವುಡನ್ದು ಪೌಡ್ರಿಗೆ ಒಂದು ಟಬ್ಬಿಗೆ ಅಲ್ಲಿ ಇಟ್ಕೊಂಡಿದ್ದೀನಲ್ಲ ನೀರು ತೊಗೊಳಕ್ಕೆ, ಆ ಟಬ್ಬಿಗೆ ಆ್ಯಕ್ಚುಲಿ ಒಂದು ಟಬ್ಬು ಫುಲ್ ಇತ್ತು. ಅದು ಆ ಟಬ್ಬಿಗೆ ಹಾಕ್ಬಿಟ್ಟು ಒಂದು 2-3 ಜಗ್ ನೀರು ಹಾಕಿದೆ. ಫುಲ್ ಟಬ್ಬು ತುಂಬ ಆಗಿತ್ತು. 1 kg ಆ್ಯಕ್ಚುಲಿ ನೀರು ಹಾಕಿದ ತಕ್ಷಣ ಸ್ವಲ್ಪ ಅಲ್ಲ ತುಂಬ ಜಾಸ್ತಿ ಇತ್ತು ಆಗಿತ್ತು. ಅದೆಲ್ಲದಕ್ಕೂ ಆಯಿತು. ಅದು ಹಂಗೆ ಇಟ್ಬಿಟ್ಟು ಹೋಗಿದ್ದೆ. ಅದೆಲ್ಲದಕ್ಕೂ ಹಾಕಿ ಅದೇ ನೀರು ಅದರಲ್ಲೇ ಇದ್ದಿದ್ದರಿಂದ ಮತ್ತೆ ನಾನು ಪಾಟಿಗೆ ಸೀಡ್ಸ್ ಎಲ್ಲ ಹಾಕಿದ್ಮೇಲೆ ತುಂಬ ನೀರು ಹಾಕಲಿಲ್ಲ. ಆಮೇಲೆ ನೀರು ಜಾಸ್ತಿಯಾಗಿ ಏನಾದ್ರು ಬರಲಿಲ್ಲ ಅಂದರೆ ಅಂತ ಯಾವುದಕ್ಕೆ ಎಷ್ಟು ನೀರು ಹಾಕಬೇಕು, ಇನ್ನು ನೀರು ಹಾಕಬಾರ್ದು ಅನ್ನೋದೇನು ಗೊತ್ತಾಗ್ತಿರ್ಲಿಲ್ಲ ನನಗೆ. ಹಾಗಾಗಿ ಒಂದು ಅಂದಾಜಲ್ಲಿ ನಾನು ಒಂದು ಸ್ವಲ್ಪ ನೀರು ಹಾಕಿ ಅದು ನೀರು ಕಮ್ಮಿ ಅನಿಸಿದ್ದಕ್ಕೆ ಮಾತ್ರ ಸ್ವಲ್ಪ ಕೈಲೇನೆ ತೆಗೆದು ಸ್ವಲ್ಪ ನೀರು ಹಾಕಿ ಎಲ್ಲ ನಾನು ಸೆಟ್ ಮಾಡಿ ಇಡ್ತಾ ಇದ್ದೆ. ನೋಡ್ತಿರ್ಬೋದು ಅದು ಏನಿತ್ತು ಜಸ್ಟ್ ಹಿಂಗೆ ಹ್ಯಾಂಗ್ ಮಾಡೋದಿತ್ತಲ್ಲ ಚೈನ್ ಇಲ್ದೇ ವಿತೌಟ್ ಚೈನು, ಅದನ್ನು ಅಲ್ಲಿಗೆ ಆ ರೈಟ್ ಸೈಡಿಗೆ ಹಾಕ್ತೆ. ಇನ್ನು ಲೆಫ್ಟ್ ಸೈಡಿಗೆಲ್ಲ ಏನಿತ್ತು ಅದನ್ನೆಲ್ಲ ನೇತಾಕ್ತೆ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಆ್ಯಕ್ಚುಲಿ ಇಲ್ಲಿ ಮೇಲೆ ನೋಡೋದಕ್ಕಿಂತ ಹೊರ್ಗಡೆ ರೋಡ್ ಸೈಡಲ್ಲಿ ನಿಂತ್ಕೊಂಡು ಮೇಲೆ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಅಂದರೆ ನನಗೆ ತುಂಬ ಖುಷಿಯಾಯಿತು. ಆ್ಯಕ್ಚುಲಿ ಇಷ್ಟು ಪಾರ್ಟ್ ಸಾಕಾಗಲಿಲ್ಲ ನನಗೆ. ಇನ್ನೊಂದು ಸ್ವಲ್ಪ ಇನ್ನೂ ಸೀಡ್ಸ್ ತುಂಬ ಉಳಿದಿತ್ತಲ್ವ, ಹಂಗಾಗಿ ಇನ್ನೊಂದು ಸ್ವಲ್ಪ ತರಿಸೋಣ ಅಂತ ಇನ್ನೊಂದು ಸ್ವಲ್ಪ ಆರ್ಡ್ರ್ ಮಾಡಿದೆ. ಸದ್ಯಕ್ಕೆ ಇದೇನಿತ್ತು ಇದೆಲ್ಲ ಆಗಲಿ ನೋಡೋಣ ಬರುತ್ತೋ ಇಲ್ವೋ. ಸುಮ್ಮನೆ ತುಂಬ ತರಿಸಿ ಹಾಕಿ ಯಾವುದು ಬಂದಿಲ್ಲ ಅಂದರೆ ನನ್ನ ಹಸ್ಬೆಂಡ್ ಸುಮ್ಮನೆ ಎಲ್ಲ ಕೆಲಸ ಸುಮ್ಮನೆ ಇದೆಲ್ಲ ವೇಸ್ಟು ನೀನು ಮಾಡಿದ್ದೆಲ್ಲ ಅಂತ ಅಂತಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಇದೇನಾದ್ರು ಗಿಡಗಳು ಚೆನ್ನಾಗಿ ಬಂದರೆ ಏನಾದ್ರು ಮೊಳಕೆ ಬಂದು ಎಲ್ಲ ಚೆನ್ನಾಗಿ ಬಂದರೆ ಇನ್ನೊಂದು ಸ್ವಲ್ಪ ತರಿಸಿ ಹಾಕೋಣ ಅನ್ನೋ ಐಡಿಯಾದಲ್ಲಿ ಇಷ್ಟು ಮಾತ್ರ ಹಾಕ್ತೆ. ಆ್ಯಕ್ಚುಲಿ ನಾನೇನು ಕೆಳಗಡೆ ಇಟ್ಟಿದ್ದೀನಿ ಆ ಪಾಟಿಗೆ ಆ್ಯಕ್ಚುಲಿ ಸ್ಟ್ಯಾಂಡ್ಗಳು ಸಾಕೇ ಆಗಿಲ್ಲ ನನಗೆ. ಎಷ್ಟೊಂದು ಸ್ಟ್ಯಾಂಡ್ಗಳು ತರಿಸಿದ್ದೆ. ಇನ್ನೂ ಸ್ವಲ್ಪ ಆರ್ಡ್ರ್ ಮಾಡಬೇಕು. ಅದನ್ನು ಸ್ಟ್ಯಾಂಡ್ಗಳ ಬಗ್ಗೆ ಗಮನ ಕೊಟ್ಟಿಲ್ಲ ಜಾಸ್ತಿ. ಜಸ್ಟ್ ಪಾಟು ಮತ್ತು ಅದರದ್ದು ಮಣ್ಣು ಆ ಥರದ್ದು ಮಾತ್ರ ಗಮನ ಕೊಟ್ಟು ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಇನ್ನು ನೆಕ್ಸ್ಟು ಇದಾದಮೇಲೆ ಇನ್ನೊಂದು ಸ್ವಲ್ಪ ಕೆಳಗಡೆ ಏನು ರೆಡ್ ಕಲರ್ ಪಾಟ್ ಇಟ್ಟಿದ್ದೀನಲ್ವ ಆ ಥರದ್ದು ಇನ್ನೊಂದು ಸ್ವಲ್ಪ ತರಿಸೋದ ಅಂತ ಐಡಿಯಾ ಇದೆ. ಅದನ್ನು ತರಿಸಿ ಆಮೇಲೆ ಸ್ಟ್ಯಾಂಡ್ ಎಲ್ಲ ತರಿಸಿ ಇದೆಲ್ಲ ಸ್ವಲ್ಪ ಮೊಳಕೆ ಬಂದ ಮೇಲೆ ನಾನು ಅದನ್ನೆಲ್ಲ ಏನು ಆ ಸೈಡಲ್ಲಿ ಜಾಗ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಆ ಸೈಡಲ್ಲಿ ಇಡೋದು ಅಂತ ಐಡಿಯಾ ಇದೆ. ಅದನ್ನೆಲ್ಲ ಹಿಟ್ಟು ಅಲ್ಲಿ ಲೈನಕ್ಕೆ ಹಿಟ್ಟು ಹಾಕೋದು ಅಂತ. ಏನಾದರೂ ಏನೇನು ಗಿಡಗಳು ಬರುತ್ತೆ ಜಸ್ಟ್ ಅಲ್ಲಿಗೆ ಮೇಲೆ ಹ್ಯಾಂಗ್ ಮಾಡೋದಕ್ಕೆ ಹಾಕಿದ್ದೀನಿ. ಅದಾದಮೇಲೆ ಏನಾದರೂ ಚೆನ್ನಾಗಿ ಬಂದರೆ ಅದನ್ನೆಲ್ಲ ಕಿತ್ತು ಇನ್ನೊಂದು ಸ್ವಲ್ಪ ಪಾಟ್ ತಂದು ಇದಕ್ಕೆಲ್ಲ ಬೇರೆ ಕಡೆ ಹಾಕೋದು ಅಂತ ಐಡಿಯಾ ಇದೆ. ನೋಡ್ತಿರ್ಬೋದು ನೀವು ಪೇಪರ್ಗಳು ನಾನು ಅಂದ್ಕೊಂಡೆ ಅದನ್ನ ಇಟ್ಕೊಳ್ಳೋಣ ಯಾವುದೇ ಸೀಡ್ಸು ಅದು ಮೊಳಕೆ ಬಂದಮೇಲೆ ನೋಡೋಣ ಅಂತ ಅಂದ್ಕೊಂಡೆ. ಬಟ್ ಅದೆಲ್ಲ ನೆಂದೋಗಿತ್ತು. ಹಂಗಾಗಿ ಇನ್ನೇನು ಮೊಳಕೆ ಬಂದಮೇಲೆ ಯಾವುದ್ಯಾವುದು ಗಿಡ ಅಂತ ತುಂಬ ಗೊತ್ತಾಗಲಿಲ್ಲ ಅಂತಂದ್ರೂ ಸ್ವಲ್ಪನಾದರೂ ಗೊತ್ತೇ ಆಗುತ್ತಲ್ಲ, ಆವಾಗ ನೋಡೋಣ ಕಿತ್ತು ಹಾಕೋಣ ಅಂತ ಹಾಕಿದ್ದೀನಿ. ಆ್ಯಕ್ಚುಲಿ ಜಾಸ್ತಿ ಹಾಕಿರೋದು ಹಾಗಲಕಾಯಿ ಗಿಡ. ಆಮೇಲೆ 1-2 ಕಾರ್ನ್ ಹಾಕಿದ್ದೀನಿ. ಹೆಂಗೆ ಬರುತ್ತೆ ಏನೋ ಗೊತ್ತಿಲ್ಲ. ನನ್ನ ಹಸ್ಬೆಂಡ್ ಬೈತಾಯಿದ್ರು, ಅದನ್ನೆಲ್ಲ ಹಾಕಿದ್ರೆ ಇಲ್ಲಿ ಪಾಟಲ್ಲಿ ಬೆಳೆಸೋಕ್ಕಾಗುತ್ತಾ, ನಿಂಗೆ ತಲೆ ಕೆಟ್ಟಿದೆಯಾ ಅಂತ. ಬಟ್ ನೋಡೋಣ ಬಂದರೆ ನನ್ನ ಅದೃಷ್ಟ ಅಂತ ಹಾಕಿದ್ದೀನಿ. ಆ್ಯಕ್ಚುಲಿ ಸುಮಾರು ಕೆಳಗಡೆ ಹಾಕಿದ್ದೀನಲ್ಲ ಅದು 1-2 ದಿನ ಆಗಿತ್ತು ಹಾಕಿಲ್ಲ. ಸಾರಿ 1 ದಿನ ಆಗಿತ್ತು. 1 ದಿನಕ್ಕೇನು ಮೊಳಕೆ ಏನು ಬರಲ್ಲ. ಆ್ಯಕ್ಚುಲಿ ಒಂದು 4-5 ಡೇಸ್ ಬೇಕಾಗುತ್ತೆ. ಆ್ಯಕ್ಚುಲಿ ಒಂದು 4-5 ಡೇಸ್ ಬೇಕೇ ಬೇಕು. ಅದಾದಮೇಲೆ ನಾನು ನೋಡೋಣ ಅಂತ ಜಸ್ಟು ಈಗೆಲ್ಲ ಹಾಕಿದ್ದೀನಿ. 1 ಡೇ ಆಗಿತ್ತು ಅಷ್ಟೇ. ಕೆಲವೊಂದು 2 ಡೇ 3 ಡೇಸಿಗೆಲ್ಲ ಮೊಳಕೆ ಬರುತ್ತೆ ಅಂತ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ನೋಡೋಣ ಬನ್ನಿ ಈಗ ಹೆಂಗೆ ಹಾಕಿದ್ದೀನಿ ಅಂತ. ನೋಡಿ ಈ ಸೈಡಿಗೆಲ್ಲ ಈ ಥರದ್ದು ಹಾಕಿದ್ದೀನಿ. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ಇದು ಒಂದು 8 ಇದೆ. ಇದು 2ಕ್ಕೆ ಮಾತ್ರ ಮಣ್ಣು, ಇನ್ನು ಅದಕ್ಕೆಲ್ಲ ಇನ್ನು ವುಡ್ ಪೌಡ್ರ್ ಬರುತ್ತಲ್ಲ ಆ ಥರದ್ದು ಹಾಕಿದ್ದೀನಿ. ನನಗೆ ಜಾಸ್ತಿ ತುಂಬ ಫುಲ್ ಮಾಡೋಕ್ಕೆ ನನಗೆ ಭಯ. ಅದು ವೆಯ್ಟ್ ತಡೆಯುತ್ತೋ ಪ್ಲಾಸ್ಟಿಕ್ ಅಲ್ವಾ ಒಡೆದೋಗುತ್ತೋ ಏನು ಅಂತ ಅನ್ನಿಸ್ತಿತ್ತು. ಹಂಗಾಗಿ ಇದಕ್ಕಂತೂ ಒಂದು ಸ್ವಲ್ಪನೇ ಹಾಕಿದ್ದೀನಿ. ಅದು ಏನಾದ್ರು ತಂತಿ ಕಿತ್ತೋಗುತ್ತಾ ಏನೋ ಗೊತ್ತಿಲ್ಲ. ಜಸ್ಟ್ ಮೊಳಕೆ ಬರಲಿ, ಆಮೇಲೆ ಬೇಕಾದರೆ ಬೇರೆ ಪಾಟಿಗೆ ತೆಗೆದು ಹಾಕೋಣ ಅಥವಾ ಆವಾಗ ಇನ್ನೊಂದು ಸ್ವಲ್ಪ ಅದಕ್ಕೆ ಎಕ್ಸ್ಟ್ರಾ ಮಣ್ಣು ಸೇರಿಸೋಣ ಅನ್ನೋ ಐಡಿಯಾ ಇದೆ. ಆ್ಯಕ್ಚುಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ನಂಗೆ ತುಂಬ ಖುಷಿ ಆಯಿತು. ಎಷ್ಟೊಂದು ಟೈಮಿಂದ ಇದೆಲ್ಲ ಮಾಡಿದೆ ಅಲ್ವಾ, ನೋಡಿದಾಗ ಕೊನೆ ಲಾಸ್ಟಿಗೆ ನೋಡಿದಾಗ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನೆಕ್ಸ್ಟ್ ನೋಡ್ತಿರ್ಬೋದು ನೀವು
ನೆಕ್ಸ್ಟ್ ಒಂದು 2-3 ಡೇಸ್ ಆದಮೇಲೆ ಆ್ಯಕ್ಚುಲಿ ಇದನ್ನು ನಾನು ಮತ್ತೆ ತೊಗೊಂಡಿದ್ದು. ಆವಾಗ ಇದೆಷ್ಟು ಚೆನ್ನಾಗಿ ಒಂದು 2-3 ಏನೋ ಮೊಳಕೆ ಸ್ವಲ್ಪ ಬಂದಂಗೆ ಅನ್ನಿಸ್ತಿತ್ತು. ಇಷ್ಟು ಬೇಗ ಬರುತ್ತಾ ಅಂತ ಅಂದ್ಕೊಂಡೆ. ನೋಡಿ ಅದು ಆನ್ಲೈನಿಂದ ತರಿಸಿದ್ದು ಗಿಡ, ಅದು ಸ್ವಲ್ಪ ದೊಡ್ಡದಾಗಿದೆ. ಇನ್ನು ಅದು ಬಿಟ್ಟರೆ ನಾನು ನರ್ಸರಿಯಿಂದ ತಂದಿದ್ನಲ್ಲ ಸೇವಂತಿಗೆ ಗಿಡ, ಅದರಲ್ಲಿ ಇಷ್ಟು ಹೂ ಬಿಟ್ಟಿತ್ತು. ಪೂಜೆಗೆ ಒಂದು ದಿನಕ್ಕೆ ನನಗೆ ಪೂಜೆಗಾಯಿತು. ತುಂಬ ಖುಷಿಯಾಯಿತು. ನಾನು ಬೆಳೆಸಿದ್ದು ಗಿಡದಲ್ಲೇ ನಾನು ಹೂವಲ್ಲಿ ಇವತ್ತು ಪೂಜೆ ಮಾಡ್ತಾಯಿದ್ದೀನಿ ಅಂತ ನಂಗೆ ತುಂಬ ಖುಷಿಯಾಗೋಯಿತು. ಎಷ್ಟು ಚೆನ್ನಾಗಿತ್ತು ಹೂವು ಅಂದರೆ, ಒಂದು 5-6 ದಿನ ಮುಡಿಸಿದ್ರು ಕೂಡ ಇನ್ನೂ ಬತ್ತೋಗಿರಲಿಲ್ಲ. ನೆಕ್ಸ್ಟ್ ಇನ್ನೇನು ಬಂದಿದೆ ಮೊಳಕೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ.